14 ವರ್ಷಗಳ ಬಳಿಕ ಜನಾರ್ದನ್ ರೆಡ್ಡಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಕಳೆದ 9 ವರ್ಷಗಳಿಂದಲೂ ಕೂಡ ತಮ್ಮ ನಿವಾಸಕ್ಕೆ ಹೋಗೋಕೆ ಸಾಧ್ಯವಾಗಿರಲಿಲ್ಲ. ಇನ್ಫ್ಯಾಕ್ಟ್ 14 ವರ್ಷದಿಂದನೇ ಹೋಗಿಲ್ಲ, ಯಾಕಂದರೆ ಜೈಲಿನಲ್ಲಿ ಇದ್ದರು. ಒಂದಷ್ಟು 3.5 ವರ್ಷಗಳ ಕಾಲ ಅವರು ಜೈಲಿನಲ್ಲೇ ಕಾಲ ಕಳೆದಿದ್ದಾರೆ. ಕನಕದುರ್ಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಇವತ್ತು ಸಲ್ಲಿಸಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಈಗ ಅವರಿಗೆ ನಿರ್ಬಂಧ ವಿಧಿಸಲಾಗಿದೆ. ಅವ್ರು ಬಳ್ಳಾರಿಗೆ ಹೋಗೋ ಹಾಗಿಲ್ಲ, ತಮ್ಮ ನಿವಾಸಕ್ಕೆ ತೆರಳೋ ಹಾಗಿಲ್ಲ ಅನ್ನುವಂಥ ಒಂದು ನಿರ್ಬಂಧ ಅದನ್ನು ಸಡಿಲಿಸಲಾಗಿದೆ. ಸೊ ಹಾಗಾಗಿ 14 ವರ್ಷಗಳ ಬಳಿಕ ಒಂದು ರಿಲೀಫ್. ಈಗ ತಮ್ಮ ಸ್ವಗ್ರಾಮ, ತಮ್ಮ ಸ್ವಂತ ಊರಿಗೆ, ತಮ್ಮ ಮನೆಗೆ ಜನಾರ್ದನ್ ರೆಡ್ಡಿ ಹೋಗ್ಬೋದು. ಸೊ ಹಾಗಾಗಿ ಅವರ ಅಭಿಮಾನಿಗಳು ಇವತ್ತು ಸಂತಸವನ್ನು ವ್ಯಕ್ತಪಡಿಸಿದ್ರು. 101 ತೆಂಗಿನಕಾಯಿ ಒಡೆದು ಹರಕೆಯನ್ನು ತೀರಿಸಿದ್ದಾರೆ ಅವರ ಫ್ಯಾನ್ಸ್. ಜನಾರ್ದನ್ ರೆಡ್ಡಿ ಪರ ಜೈಕಾರ ಕೂಗಿದ್ದಾರೆ ಅವರ ಬೆಂಬಲಿಗರು. ಸೊ ಮತ್ತೆ ಬಳ್ಳಾರಿಗೆ ಹೋಗಿ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕೂಡ ಹೇಳಿದರೆ. ನಮ್ಮ ಪ್ರತಿನಿಧಿ ಅವ್ರ ಜೊತೆ ಮಾತನಾಡಿದರೆ, ಬನ್ನಿ ಏನು ಹೇಳ್ತಾರೆ. ಬಹುತೇಕ ಸುಮಾರು 13, 14 ಅಥವಾ 15 ವರ್ಷ ಅಂತಾನೆ ಹೇಳ್ಬೋದು ಬಳಿಕ ನೀವು ನಿಮ್ಮ ತವರು ಜಿಲ್ಲೆಗೆ ಹೋಗ್ತಾ ಇದ್ರಿ. ನವರಾತ್ರಿ ಸಮಯಕ್ಕೆ ನಿಮಗೆ ಈ ಒಂದು ಕೋರ್ಟ್ ಆದೇಶ ಬಂದಿರೋದು ದೇವರ ಆಶೀರ್ವಾದ ಅಂತ ಭಾವಿಸ್ತೀರಾ ಅಥವಾ ನಿಮ್ಮ ಕಷ್ಟ ದಿನಗಳು ಮುಗೀತು ಅಂತ ನೀವು ಇದನ್ನ ನೋಡ್ತಾ ಇದ್ದೀರಾ? ಒಂದು ಭಗವಂತನ ಆಶೀರ್ವಾದ ಇರೋ ಕಾರಣನೇ ಕಷ್ಟದ ದಿನಗಳು ಮುಗಿಲಿಕ್ಕೆ ಬರ್ತಾ ಇದೆ ಅನ್ನೋ ವಿಶ್ವಾಸ. ಯಾಕಂದರೆ ನಾವು ಏನೇ ಮಾಡಿದರೂ ಕೂಡ ವಿಧಿ ಮತ್ತು ದೇವರ ಆಟದಲ್ಲೇ ನಾವು ಮನುಷ್ಯರಾಗಿ ಬದುಕಬೇಕಾಗುತ್ತೆ. ಸೊ ನನ್ನ ವಿಧಿಯಲ್ಲಿ ನನ್ನ ಹುಟ್ಟೂರಿಂದ 14 ವರ್ಷ ದೂರ ಇರಬೇಕು ಅಂತೇಳಿ ಆ ಭಗವಂತ ನನಗೆ ಬರೆದಿದ್ದ. ನಾನು ಈಗಾಗಲೇ ತಮಗೆಲ್ಲ ಹೇಳಿದೆ, ನಮಗೇನೇ ಕಷ್ಟ ಬಂದರೂ ಕೂಡ ನಾವು ಪುರಾಣಗಳು ಹೋದಾಗ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಕಷ್ಟ ತಪ್ಪಿಲ್ಲ, ನಾವು ಸಾಮಾನ್ಯ ಮನುಷ್ಯರು, ನಾವು ಯಾವ ಲೆಕ್ಕ ಅಂತೇಳಿ. ಸೊ ಆ ಒಂದು ನಿಟ್ಟಲ್ಲಿ ಇದನ್ನು ನಾನು ಕಷ್ಟಗಳೆಲ್ಲದನ್ನು ನಾನು ಸ್ವೀಕಾರ ಮಾಡಿದ್ದೆ. ಇವತ್ತು ಬಳ್ಳಾರಿಗೆ ಅನುಮತಿ ಸಿಕ್ಕಿರೋದು ಭಗವಂತನ ಕೃಪೆ ಮತ್ತು ಸರ್ವೋಚ್ಚ ನ್ಯಾಯಾಲಯನೇ ಈ ತೀರ್ಪನ್ನು ನೀಡಿರೋ ಕಾರಣ ನನಗೆ ನೆಮ್ಮದಿಯ ಬದುಕು ನನ್ನ ಊರಲ್ಲಿ ನಾನು ಇರ್ತೀನಿ ಅಂತೇಳಿ ಒಂದು ಖುಷಿ. ನಿಮ್ಮ ವಿರುದ್ಧ ಹೋರಾಟ ಮಾಡಿದಂಥ, ಪಾದಯಾತ್ರೆ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ನೀವು ಎದುರಿಸಿದಂಥ ಸ್ಥಿತಿಯನ್ನು ಬಹುತೇಕ ಅವರು ಇವತ್ತು ಎದುರಿಸಿದ್ರೆ, ಅವತ್ತು ನಿಮ್ಮ ಜೊತೆ ಆ ಸಂದರ್ಭಕ್ಕಿದ್ದಂಥ ನಾಗೇಂದ್ರ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಈಗ ಅವರು ಜೈಲಿನಲ್ಲಿದ್ದಾರೆ, ನೀವು ಬಳ್ಳಾರಿಗೆ ಹೋಗ್ತಾ ಇದ್ದೀರಿ. ಈ ಒಂದು ಸರ್ಕಲ್ ಹೇಗೆ ನೋಡ್ತೀರಿ ನೀವು ಇದನ್ನು? ಅದಕ್ಕೆ ನಾನು ಪ್ರತಿ ಸಂದರ್ಭದಲ್ಲಿ ಕೂಡ ಮಾಧ್ಯಮ ಸ್ನೇಹಿತರ ಮೂಲಕ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ವಿಧಿಯಾಟ ಅನ್ನೋದಾಗಿರ್ಬೋದು, ಭಗವಂತ, ಕರ್ಮ, ಇದೆಲ್ಲವುದನ್ನು ಕೂಡ ಯಾರಿಗೆ ನಾವು ಒಬ್ಬ ಒಳ್ಳೆಯವರು ಅಂತೇಳಿ, ನಾನು ಅಂತಲ್ಲ, ಯಾರಿಗೇ ಆಗಲಿ ನಾವೇನೇ ಇಲ್ಲ ಸಲ್ಲದ ಕಷ್ಟಗಳನ್ನು ಕೊಟ್ಟು ನಮ್ಮ ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರನೋ ಅಥವಾ ಹಣ ಗಳಿಸೋದಕ್ಕೋಸ್ಕರನೋ ನಾವೇನು ತೊಂದರೆ ಕೊಟ್ಟು ಹಿಂಸೆ ಕೊಡ್ತೀವೋ ಆ ಕರ್ಸು ಖಂಡಿತವಾಗ್ಲೂ ಕೂಡ ಯಾರಿಗಾದರೂ ಕೂಡ ಆ ಕರ್ಮ ಮತ್ತೆ ವಾಪಸ್ ಅವರು ಅನುಭವಿಸಲೇಬೇಕು. ನಿಮ್ಮ ಕಣ್ಮುಂದೆನೇ ಇದೆ. ಇವತ್ತು 14 ವರ್ಷದ ಹಿಂದೆ ಅವ್ರು ನನಗೆಲ್ಲ ಏನು ಅಪಪ್ರಚಾರ ಮಾಡಿ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ಜನಾರ್ದನ್ ರೆಡ್ಡಿ ಅವರಿಗೆ CBI ಎಂಕ್ವೈರಿ ಆಗಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು, ಅವರು ಲೂಟಿ ಮಾಡಿರೋ ಹಣವನ್ನು ನಾನು ವಸೂಲಿ ಮಾಡಿ ಇಡೀ ಕರ್ನಾಟಕ ಜನರಿಗೆ ನಾನು ಆ ಹಣ ಹಂಚಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದರು. ಆದರೆ 4 ವರ್ಷ ಜೈಲಲ್ಲಿಟ್ಟರು, 14 ವರ್ಷ ನನ್ನ ಊರಿಂದ ನನ್ನ ದೂರ ಮಾಡಿದರು. 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಅವರು ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ UPA ಸರ್ಕಾರ ಇತ್ತು, ಅವ್ರದ್ದೇ CBI, ಅವ್ರದ್ದೇ ಸರ್ಕಾರ. ಆದರೂ ಒಂದನ್ನು ಅವರು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅವ್ರು ಹೇಳಿದ್ದೆಲ್ಲ ಸುಳ್ಳು, ಅವರ ಸ್ವಾರ್ಥಕ್ಕೆ, ಅವರ ಅಧಿಕಾರಕ್ಕೋಸ್ಕರನೇ ಅನ್ನೋದು ಇವತ್ತು ಇಡೀ ಕರ್ನಾಟಕ ರಾಜ್ಯ ಜನರಿಗೆ ಗೊತ್ತಾಯಿತು. ಆದರೆ ಇವತ್ತು ಆ ಸುಳ್ಳು ಆರೋಪಗಳನ್ನ ಮಾಡಿ ಏನು ನನಗೆಲ್ಲ ಹಿಂಸೆ ಕೊಟ್ಟರಲ್ಲ, ನಾನು ಹೇಳೋದಿಷ್ಟೇ, ಒಂದು ಕರ್ಮದ ಫಲ. ನಾವು ದೇವರಲ್ಲಿ ಹೋಗಿ ಏನೇ ತಪ್ಪು ಮಾಡಿದರೂ ಕೂಡ ಕ್ಷಮಿಸು ಅಂತೇಳಿ ಆ ದೇವರಲ್ಲಿ ನಾವು ಬೇಡ್ಕೊಂಡ್ರೆ ಆ ದೇವ್ರು ಕ್ಷಮಿಸ್ತಾನೆ. ಆದರೆ ಕರ್ಮದ ಫಲದಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇದಿಷ್ಟು ಶಾಸಕ ಜನಾರ್ದನ್ ರೆಡ್ಡಿ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು.